ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಹಾಗೂ ಬಂಗಾರಪ್ಪ ಫೌಂಡೇಶನ್ನ ಅಧ್ಯಕ್ಷರು, ಈ ಸಭೆ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಮಧು ಬಂಗಾರಪ್ಪ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಕಾರ್ಮಿಕ ಹಾಗೂ ಮೂಲಸೌಕರ್ಯ ಇಲಾಖೆಯ ಸಚಿವರಾದಂಥ ಸಂತೋಷ್ ಲಾಡ್ ಅವರೇ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಹಾಗೂ ಶಾಸಕರು ಸಾಗರ ಕ್ಷೇತ್ರ ಶ್ರೀ ಬೇಳೂರು ಗೋಪಾಲಕೃಷ್ಣ ಅವರೇ, ಗೌರವ ಉಪಸ್ಥಿತರಿರುವಂಥ ಕೆ.ಎನ್. ತಿಲಕ್ ಕುಮಾರ್ ಅವರು, ಜಂಟಿ ವ್ಯವಸ್ಥಾಪಕರು, ನಿರ್ದೇಶಕರು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್, ಅಧ್ಯಕ್ಷರು ಬಂಗಾರಪ್ಪ ವಿಚಾರ ವೇದಿಕೆಯ ವೇಣುಗೋಪಾಲ್ ನಾಯ್ಕ ಅವರೇ, ಅಧ್ಯಕ್ಷರು ನಾಟಕ ಅಕಾಡೆಮಿ ಕರ್ನಾಟಕ ಸರ್ಕಾರ ನಾಗರಾಜ ಮೂರ್ತಿಯವರೇ, ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂಥ ಕಾಳೇಗೌಡ್ರೆ, ರೇವಣಸಿದ್ದೇನವರೇ, ಶ್ರೀಮತಿ ರಾಧಾಬಾಯಿ ಮಾದರವರೇ, ಶ್ರೀ ಜೇವರ್ಗಿ ರಾಜಣ್ಣವರೇ ಹಾಗೂ ಶಾಸಕರಂತ ಶ್ರೀ ಭೀಮಣ್ಣ ನಾಯ್ಕ ಅವರೇ, ವಿಧಾನ ಪರಿಷತ್ ಸದಸ್ಯರಂತ ಶ್ರೀಮತಿ ಮಲ್ಕಿಶ್ ಬಾನು ಅವರೇ, ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದಂಥ ಮಹಾರಾಜ್ ಖಾನ್ ಅವರೇ, ಅಧ್ಯಕ್ಷರು ಮಲೆನಾಡು ಅಭಿವೃದ್ಧಿಯ ಆರ್ ಎನ್ ಮಂಜುನಾಥ್ ಗೌಡರೇ, ಅಧ್ಯಕ್ಷರು ನಾರಾಯಣಗುರು ಅಭಿವೃದ್ಧಿ ನಿಗಮದ ಮಂಜುನಾಥ್ ಪೂಜಾರಿ ಅವರೇ, ಶ್ರೀಮತಿ ಪಲ್ಲವಿ ಅವರೇ, ಅಧ್ಯಕ್ಷರು ಅಲಿಮಾರಿ ಅಭಿವೃದ್ಧಿ ನಿಗಮ, ಮಾಜಿ ಸಂಸತ್ ಸದಸ್ಯರು ಅಂತ ಚಂದ್ರಪ್ಪನವರೇ, ವಿಶ್ವಾಸದಾಸ್ ಅವರ ಅಧ್ಯಕ್ಷರು ಗಾಣಿಗೆ ಅಭಿವೃದ್ಧಿ ನಿಗಮ, ಆಯನೂರು ಮಂಜುನಾಥ್ ಅವರೇ, ಸುಂದರೇಶ್ ಅವರೇ, ಅಧ್ಯಕ್ಷರು ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರ, ಜಿಲ್ಲಾಧ್ಯಕ್ಷರು ಶಿವಮೊಗ್ಗ ಕಾಂಗ್ರೆಸ್ ಪ್ರಸನ್ನ ಕುಮಾರ್ ಅವರೇ, ಚೇತನ್ ಕುಮಾರ್ ಅವರೇ, ಅಧ್ಯಕ್ಷರು ಜವಳಿ ಅಭಿವೃದ್ಧಿ ನಿಗಮ, ಜಿಲ್ಲಾಧಿಕಾರಿಗಳಂತ ಗುರುತ್ ಹೆಗಡೆ ಅವರೇ, ಸಿಇಒ ಅವರಂತ ಹೇಮಂತ್ ಕುಮಾರ್ ಅವರೇ, SP ಅವರಂತ ಮಿಥುನ್ ಕುಮಾರ್ ಅವರೇ, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಜಣ್ಣ ಅವರೇ, ಈ ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಮುಖ್ಯಸ್ಥರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬಂಗಾರಪ್ಪನವರ ಅಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ಜೀವನದಲ್ಲಿ ಅತಿ ಪವಿತ್ರವಾದ ದಿನ ಇವತ್ತು ನನಗೆ. ರಾಜಕೀಯವಾಗಿ ನನ್ನ ಜೀವನದಲ್ಲಿ ಭವಿಷ್ಯವನ್ನು ಕೊಟ್ಟು ನನ್ನ ಭವಿಷ್ಯದ ಬಂಗಾರಪ್ಪನವರು ಇವತ್ತು ಅವರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರೋದು ನನಗೆ ತುಂಬ ಸಂತೋಷ ಆಗಿದೆ. ಅವರ ಆಶೀರ್ವಾದದಿಂದ ಪಾರ್ಲಿಮೆಂಟ್ಗೆ 7 ಸಾರಿ ಆಯ್ಕೆ ಆದ. 7 ಸಾರಿ ಆಯ್ಕೆ ಆಗಬೇಕಾದ್ರೆ ಅವರೇ ಕಾರಣ. ನಾನೊಬ್ಬ ತಾಲೂಕು ಬೋರ್ಡ್ ವೈಸ್ ಪ್ರೆಸಿಡೆಂಟ್ ಆಗಿ ವಕೀಲನಾಗಿ ಕೆಲಸ ಮಾಡ್ತಿದ್ದೆ. ಆ ಕಾಲದಲ್ಲಿ ಪಾರ್ಲಿಮೆಂಟ್ ಸದಸ್ಯರಂತ ಕೃಷ್ಣರಾಯರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿ ಮುನಿಯಪ್ಪನವರು ಮತ್ತು ಎಲ್ಲ ಶಾಸಕರು ಮಾನ್ಯ ಬಂಗಾರಪ್ಪನವ್ರಿಗೆ ಸಲಹೆ ಮಾಡಿ ಕರ್ನಾಟಕ ಭವನದಲ್ಲಿ ನನಗೆ ಕೃಷ್ಣರಾಯರು ಮುನಿಯಪ್ಪನವರು ಬರಬೇಕು ಅಂತ ಹೇಳಿದ್ರು. ಹೋಗಿದ್ದೆ. ಇವರು ರಾಜೀವ್ ಗಾಂಧಿಯವರು ನೋಡಲಿಕ್ಕೆ ಹೊರಟಿದ್ದಾರೆ, ಪಟ್ಟಿ ತಯಾರಾಗ್ತಾ ಇದೆ. ನಾನು ಹೋಗ್ತಾನೆ ನಮಸ್ಕಾರ ಹಾಕಿ, ನಾನು ಮುನಿಯಪ್ಪ ಸರ್ ಅಂದೆ. ಓಹ್ ನೀನೇನಾ? K.H. ಮುನಿಯಪ್ಪ, ವಕೀಲ? ಅವರು ವಕೀಲ ಸರ್. ಆಯ್ತು ನಡಿ ಅಷ್ಟೇ ಹೇಳಿದ್ದು ನಾನು. ಆಸ್ಕರ್ ಫರ್ನಾಂಡಿಸ್ ಅವರ ಅಧ್ಯಕ್ಷರಿದ್ದು ಪ್ರದೇಶ್ ಕಾಂಗ್ರೆಸ್. ಅವರು ನೇತೃತ್ವದಲ್ಲಿ ಲೋಕಸಭೆಗೆ
28 ಸೀಟ್ಗೆ 23 ಸೀಟ್ ಗೆದ್ದಿದ್ದೀವಿ ಇಲ್ಲಿ ಶಿವಪ್ಪನವ್ರ ಸೀಟ್. ಅದಾದಮೇಲೆ ಇಲ್ಲಿವರೆಗೂ ಆ ರಿಸಲ್ಟ್ ಇಲ್ಲ. ಅದಾದಮೇಲೆ ಅವರ ನಾಯಕತ್ವ ಆದಮೇಲೆ ಇಲ್ಲಿವರೆಗೂ ಅಂಥ ರಿಸಲ್ಟನ್ನು ನೋಡೋಕ್ಕಾಗಿಲ್ಲ. ಇಲ್ಲಿ ಶಿವಪ್ಪನವರಿದ್ದರು, ಅಲ್ಲಿ ದೇವರಾಜ ನಾಯಕಿದ್ರು, ನಾಯಕರವರಿದ್ದರು. ಈ ರೀತಿ ಸಾಕಷ್ಟು ಜನ ಅವರ ಆಶೀರ್ವಾದದಿಂದ ಅವರ ಆಕರ್ಷಣೆ, ಜನರ ಆಕರ್ಷಣೆ, ಅವರ ಭಾಷಣ ಆಗಲಿ, ಅವರ ಕಾರ್ಯಕ್ರಮದ ವೈಖರಿ ಆಗಲಿ, ರಾಜಕೀಯ ಚಿಂತನೆ ಆಗಲಿ, ಮಾತು ಕೊಟ್ಟ ಮೇಲೆ ಸಾಧನೆ ಮಾಡಿ ತೋರಿಸುವಂಥದ್ರಲ್ಲಿ ಮೊದಲಿಗಿರೋರು. ಅವರ ಆಶೀರ್ವಾದ ಇವತ್ತು ಈ ರಾಷ್ಟ್ರ ಮಟ್ಟದ ನಾಯಕನಾಗಿ ಬೆಳೆಯೋಕ್ಕೆ ನನಗೆ ಅವಕಾಶ ಆಯಿತು. 10 ವರ್ಷ ಕೇಂದ್ರದ ಮಂತ್ರಿಯಾಗಿ, 30 ವರ್ಷ ಪಾರ್ಲಿಮೆಂಟ್ ಸದಸ್ಯರಾಗಿ, ರಾಷ್ಟ್ರದ ರಾಜಕಾರಣದಲ್ಲಿ ಕೆಲವೇ ಜನ 7 ಸಾರಿ ಗೆದ್ದಿರೋ ಪಟ್ಟಿಗೆ ಸೇರ್ಬೇಕಾದ್ರೆ ಆ ಬಂಗಾರಪ್ಪನವ್ರ ಕಾರಣ ಅವ್ರನ್ನ ಮರೆಯೋಕ್ಕಾಗಲ್ಲ. ನಾನೊಬ್ಬ ಸಾಮಾನ್ಯ ವೈಸ್ ಪ್ರೆಸಿಡೆಂಟ್, ತಾಲೂಕು ಬೋರ್ಡ್ ವಕೀಲನಾಗಿದ್ದವನ್ನ ಗುರುತಿಸಿ 1 ಕಾಸು ಖರ್ಚು ಮಾಡಿಲ್ಲ. ನಾನು 1 ಕಾಸು ಖರ್ಚು ಮಾಡಲಿ. ಎಲ್ಲಿ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋಕ್ಕಾಗುತ್ತೆ? ನಾನು ಅಸೆಂಬ್ಲಿಗೆ ಹೋಗಿಲ್ಲ. ತಾಲೂಕು ಬೋರ್ಡಲ್ಲಿದ್ದವನು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡೋಕ್ಕಾಗುತ್ತೆ? ಮುನಿಯಪ್ಪನವರು ಕೃಷ್ಣರಾಯರಿಗೆ ಜವಾಬ್ದಾರಿ ಹಾಕಿದ್ರು. ಬಹುತೇಕ ಆ ಸಂದರ್ಭನ ನೆನ್ಕೊಂಡ್ರೆ ಎಷ್ಟು ಗಟ್ಟಿ ತೀರ್ಮಾನ ತಗೊಂಡ್ರು ಅಂದರೆ, ನಾನು ಭಾಷಣ ಮಾಡುವಾಗ ಪಕ್ಕದಲ್ಲಿ ಹೇಳ್ಕೊಡ್ತಿದ್ರಿ ಏನೇನು ಹೇಳಬೇಕು ಅಂತ. ನನ್ನ ಮತಕ್ಷೇತ್ರದಲ್ಲಿ ಪ್ರತಿ ತಾಲೂಕು ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ. ಕಾರಣ ಇಷ್ಟೇ, ನನಗೆ ಒಬ್ಬ ಸಾಮಾನ್ಯ ವಕೀಲನಿಗೆ ಸೀಟ್ ಕೊಟ್ಟಿದ್ದೀನಿ, ರಾಜೀವ್ ಗಾಂಧಿಗೆ ಮಾತು ಕೊಟ್ಟಿದ್ದೀನಿ. ಇವ್ರನ್ನ ಗೆಲ್ಲಿಸಲೇಬೇಕಂದ್ರೆ ನನ್ನ 8 ಅಸೆಂಬ್ಲಿ ಸೆಗ್ಮೆಂಟ್ಗೂ ಖುದ್ದು ತಾನೇ ಬಂದು ಭಾಷಣ ಮಾಡಿ ಅಲ್ಲಿನ ಲೀಡರ್ಗಳಿಗೆಲ್ಲ ಒಪ್ಪಿಸಿ ಇವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಮಾಡಿದಂಥದನ್ನ ಇವತ್ತು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅಂತ. ಅವರ ಆಶೀರ್ವಾದದಿಂದ ನಾನು ಸಾಕಷ್ಟು ಜನ ರಾಜ್ಯಸಭಾ, ಲೋಕಸಭಾ ಸದಸ್ಯರಾಗ ಅವಕಾಶ ಮಾಡಿಕೊಟ್ಟೆ. ಸಾಕಷ್ಟು ಜನ ವಿಧಾನ ಪರಿಷತ್ತು, ವಿಧಾನಸಭೆಯ ಸದಸ್ಯನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಒಂದು ದೊಡ್ಡ ಸಮಾಜ ನಮಗೆ. ಈ ಸಮಾಜನ ಬೆಳಕು ತರಬೇಕಾದ್ರೆ ನನಗವರು ತುಂಬಿದಂಥ ಶಕ್ತಿಯಿಂದ ಶೋಷಿತರಲ್ಲಿ ಶೋಷಿತರಾದಂಥ ಒಂದು ಸಮಾಜಕ್ಕೆ ಬೆಳಕನ್ನು ಚೆಲ್ಲಿದ್ದು ಅವರಿಂದ ಇಷ್ಟೊಂದು ನಮ್ಗೆ ಅವಕಾಶ ಆಯಿತು ಅನ್ನೋದನ್ನು ನಾವು ಯಾವತ್ತೂ ಸಮಾಜ ಕೂಡ ಮರೆಯೋಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ. ಮಧು ಬಂಗಾರಪ್ಪನವರು ಕಾಂಗ್ರೆಸ್ ಸೇರ್ತಾರೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಸೇರ್ತಾರೆ. ನನಗೆ ಆಸಕ್ತಿ ನನ್ನ ಮನಸ್ಸಲ್ಲಿತ್ತು. ಬಂಗಾರಪ್ಪನವ್ರು ಬಿಟ್ಟ ಮೇಲೆ 2 ಮಕ್ಕಳು ನಮ್ಮ ಜೊತೆಯಲ್ಲಿ ಇಲ್ದಿರಾಯ್ತಲ್ಲ, ಈ ಜಾಗನ ತುಂಬಿಸೋದಕ್ಕೆ ಯಾರೂ ಬರಲಿಲ್ವಲ್ಲ ಅಂತ ಮನಸ್ಸಲ್ಲೇ ಕೊರಗಿತ್ತು. ನಾನು ಯಾವ ರೀತಿ ಅವರಿಗೆ ಸಹಾಯ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ನಾನೇ ವಾಲಂಟಿಯರ್ ಆಗಿ ನಾನು ಮಧು ಬಂಗಾರಪ್ಪನವ್ರ ಬಗ್ಗೆ ಅವ್ರಿಗೆ ಆಶೀರ್ವಾದ ಮಾಡಬೇಕಿತ್ತು. ಅವರ ತಂದೆಯವರು ನಮ್ಗೆ ಮಾಡಿದ ವಿಷಯಗಳನ್ನು ಹೇಳಬೇಕು ಅಂತ ಖುದ್ದು ನಾನೇ ಕೇಳಿ ಭಾಷಣ ಮಾಡಿದೆ ಇವ್ರ ಬಗ್ಗೆ. ಇವರು ಇವತ್ತು ಭವಿಷ್ಯದಲ್ಲಿ ಆ ಸ್ಥಾನವನ್ನು ಅಲಂಕರಿಸಲಿ, ಶೋಷಿತ ವರ್ಗಗಳಿಗೆ ಕಣ್ಮಣಿಯಾಗಿ ಅವರ ಬಂಗಾರದ ಮನುಷ್ಯನೇ ಅಂತ ಹೇಳಬೇಕು. ಬಡವರ ಬಂಗಾರ, ಅವರು ಬಡವರ ಬಂಗಾರ. ಬಹುತೇಕ ನೇರವಾಗಿ ಮಾತಾಡ್ತಾ ಇದ್ರು. ಒಂದೊಂದ್ಸಾರಿ ಕೋಪನೂ ಮಾಡ್ಕೊತಾ ಇದ್ರು, ಮತ್ತೆ ವಾಪಸ್ ಕರೆದು ಮಾತಾಡ್ತಾ ಇದ್ರು. ಏನಾದರೂ ಹೆಚ್ಚು ವಿಷಯಗಳು ಹೇಳಿದ್ರೆ ಕೋಪ ಮಾಡ್ಕೊತಾ ಇದ್ರು, ಮತ್ತೆ ಆಮೇಲೆ ಕರೆಸಿ ಮಾತಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ತಾ ಇದ್ರು. ಅವ್ರ ವಿಷಯದಲ್ಲಿ ಸಾಕಷ್ಟು ಇದೆ, ಸಮಯ ಜಾಸ್ತಿ ಆಗಿದೆ. ಒಂದನ್ನು ಮಧು ಬಂಗಾರಪ್ಪ ಅವರು ಗುರುತು ಮಾಡಿಕೊಳ್ಬೇಕು. ತಂದೆಯವರು ಯಾವ ರೀತಿ ಶೋಷಿತ ವರ್ಗಗಳಿಗೆ, ಬಡವರಿಗೆ, ಗೋಪಾಲ್ ಕೃಷ್ಣ ಅವರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಅದನ್ನು ಮತ್ತೆ ನಾನು ರಿಪೀಟ್ ಮಾಡೋದು. ಕರೆಂಟ್ ವಿಷಯ ಆಗಲಿ, ರೈತರಿಗೆ ಸಹಾಯ ಮಾಡೋದಾಗಲಿ, ಬಡವರಿಗೆ ಸಹಾಯ ಮಾಡೋದಾಗಲಿ, ಯೋಜನೆಗಳು, ಆಶ್ರಯ, ಆರಾಧನಾ, ಈ ಎಲೆಕ್ಟ್ರಿಸಿಟಿ ಅಂತೂ ಬದುಕಿದ್ರು ರೈತರು. ಆ ಕಾಲದಲ್ಲಿ, ಅಂಥ ಕಾಲದಲ್ಲಿ, ಕಟ್ಟ ಕಾಲದಲ್ಲಿ ಆ
ರೈತರು ಕಷ್ಟದಲ್ಲಿರೋ ಕಾಲದಲ್ಲಿ ಮಾಡಿದ್ದಂತೂ ಮರೆಯಲಾಗದಂಥ ಇಂಥವು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನನ್ನಂಥವ್ರು ಸಾಕಷ್ಟು ಜನ ತಯಾರು ಮಾಡಿದ್ದಾರೆ. ರಾಜಕೀಯವಾಗಿ ಕೂಡ ಅವ್ರ ಮನಸ್ಸು ಮಾಡಿದರೆ ಏನೆಲ್ಲ ಬೇಕಾದರೂ ಮಾಡ್ಬೋದು. ರಾಜೀವ್ ಗಾಂಧಿ ಹತ್ರ ನಿಕಟವಾದ ಸಂಪರ್ಕ ಇತ್ತು ಅವರಿಗೆ. ಅಪಾರವಾದ ಪ್ರೀತಿಯಿಂದ ನೋಡ್ತಾ ಇದ್ರು. ನಿಮ್ಗೆ ಗೊತ್ತಿದೆ, ಕೆಲವು ನಾಯಕರಿಗೆ ಗೊತ್ತಿದೆ ಯಾವ ರೀತಿ ರಾಜೀವ್ ಗಾಂಧಿಯವರು ಅವ್ರನ್ನ ಪ್ರೀತಿಸ್ತಾ ಇದ್ರು ಅಂತ. ಅವರು ಕೂಡ ಸ್ವರ್ಗಸ್ಥರಾಗಿದ್ದಾರೆ. ಅವರಿಗೆ ಒಂದು ಆಕರ್ಷಣೆ ಇತ್ತು ಜನರು. ಎಲ್ಲೇ ಹೋಗಲಿ, ಯಾವುದೇ ಭಾಷಣೆ ಮಾಡಲಿ, ಅವ್ರು ಬರ್ತಾರೆ ಅಂದರೆ ಸಾಕು, ಜನ ತನ್ನಷ್ಟು ತಾನೇ ಸೇರ್ತಾ ಇದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಅವರ ಕೊಡುಗೆ ಇದೆ. ಅವರ ಕೊಡುಗೆ ಕೆಲವೇ ದಿನ ಅವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಲೋಕಸಭೆಗೆ 23 ಜನ ಕೆಲಸದ್ದು ಅವರೊಬ್ಬರೇ ಮಾತ್ರ ಇಲ್ಲಿವರೆಗೂ ಇನ್ಯಾರು ಆ ಕೆಲಸ ಮಾಡೋಕೆ ಆಗಲಿಲ್ಲ. ಅಂತ ಮಹತ್ತರವಾದ ಕೆಲಸವನ್ನು ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ. ಅವರ ದಾರಿಯಲ್ಲಿ ನಡೆಯೋಣ. ಮಧು ಬಂಗಾರಪ್ಪನವ್ರಿಗೆ ಪ್ರಜ್ವಲವಾದಂಥ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇದೆ. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಚಿಂತನೆ ನನಗೆ ತುಂಬ ಸಂತೋಷ. ಏನಂದರೆ, ಈ ಹಳ್ಳಿ ಶಾಲೆಗಳಲ್ಲಿ 4 ಜನ 5 ಜನ ಮಕ್ಕಳಿರ್ತಾರೆ, ಮೇಷ್ಟ್ರುಗಳು 5-6 ಜನ ಇರ್ತಾರೆ. ಅದನ್ನು ಬಹಳ ಚಿಂತನೆ ಮಾಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಚಿಂತನೆಯನ್ನು ಮಾಡಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸಲ್ಲಿ ಈ ಶಾಲೆಗಳನ್ನು ಕ್ರೋಢೀಕರಿಸಿ ಆ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಟ್ಟು ಅವನ್ನು ಕೂಡ ಒಂದು ಏನು ಕಾನ್ವೆಂಟ್ ಸ್ಕೂಲುಗಳಲ್ಲಿ ಓದ್ತಾರಲ್ಲ ಅದೇ ಮಟ್ಟಕ್ಕೆ ತರಬೇಕಂತ ಒಂದು ಚಿಂತನೆ ಮಾಡಿ ಸರ್ಕಾರದ ಅನುಮತಿಯನ್ನು ಪಡೆದಿದ್ದಾರೆ. ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸಬೇಕಾಗಿ. ಇದು ಯಾರೂ ಮಾಡಲಿಲ್ಲ. ಒಬ್ಬ ಶಿಕ್ಷಣ ಸಚಿವರಾಗಿ ಈ ರಾಜ್ಯದ ಕಟ್ಟಕಡೆಯ ಜನ, ರೈತ ಜೀವನ ಮಾಡೋರು, ಬಡ ಕುಟುಂಬದವರು, ಸಾಮಾನ್ಯ ಕೂಲಿ ಕಾರ್ಮಿಕರು, ಅವ್ರು ಯಾರು ಕೂಡ ಕಾನ್ವೆಂಟ್ಗೆ ಹೋಗೋಕ್ಕಾಗಲ್ಲ. ಲಕ್ಷಾಂತರ ರೂಪಾಯಿ ಕೊಡಬೇಕು. ಈಗ ಅವರ ಚಿಂತನೆಯನ್ನು ಮಾಡಿ ಅವರ ವಿಷನ್, ಅವರ ದೂರದೃಷ್ಟಿ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಕಾನ್ವೆಂಟ್ ಲೆವೆಲ್ಗೆ ತಂದು ಗ್ರಾಮಾಂತರದ ಪ್ರದೇಶದ ಮಕ್ಕಳು ಕೂಡ ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಪಡೆದು ಅವರು ಕೂಡ KS, IAS, IPS ಆಗಬೇಕು, ಡಾಕ್ಟರ್ಸ್, ಇಂಜಿನಿಯರ್ ಆಗಬೇಕು ಅಂತ ಒಂದು ದೂರದೃಷ್ಟಿಯನ್ನು ಮಾಡಿದರೆ ಅದಕ್ಕೆ ಇಡೀ ಕರ್ನಾಟಕ ಸರ್ಕಾರದಲ್ಲಿ ಒಂದು ವಿಶೇಷವಾದ ಕೆಲಸವನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಂದೆ. ಇದು ತೀರಾ ಅವಶ್ಯಕತೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು 100ಕ್ಕೆ 75% ಜನ ಕಾನ್ವೆಂಟಲ್ಲಿ ಹೋಗೋಕ್ಕಾಗಲ್ಲ. ಆ ಲೆವೆಲ್ ವಿದ್ಯಾಭ್ಯಾಸ ಕೊಡ್ತಿದ್ರೆ ತಾರತಮ್ಯ ಆಗ್ತದೆ. ಕಾನ್ವೆಂಟ್ ಅವರು ಓದೋರಿಗೆಲ್ಲ ಅವಕಾಶಗಳು ಸಿಗ್ತದೆ, ಮತ್ತು ಹಳ್ಳಿಗಾಡಿನಲ್ಲಿ ಓದಿದ ಮಕ್ಕಳಿಗೆ ಅವಕಾಶ ಸಿಕ್ಕಲ್ಲ. ಆ ದೂರದೃಷ್ಟಿಯನ್ನು ಇಟ್ಕೊಂಡು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ಕಾರ್ಯಕ್ರಮವನ್ನು ನೋಡಿದರೆ ಒಂದು ವೈಕುಂಠ ಇದ್ದಂಗಿದೆ. ಈ ಕಾರ್ಯಕ್ರಮ ಬಹುತೇಕ ಭಾರತ ದೇಶದಲ್ಲಿ ನಾನು ಸಾಕಷ್ಟು ಕಡೆ ನೋಡಿದ್ದೀನಿ. ತಾಯಿ ತಂದೆಗೆ ಅತಿ ಹೆಚ್ಚು ಗೌರವ ಕೊಟ್ಟು ದೇವರ ಸ್ಥಾನದಲ್ಲಿಟ್ಟಿರುವಂಥ ವ್ಯಕ್ತಿ ಅಂದರೆ ಭಾರತ ದೇಶದಲ್ಲಿ ಒಬ್ಬನೇ ಮಧು ಬಂಗಾರಪ್ಪ. ಜನ್ಮ ಕೊಟ್ಟ ತಾಯಿ ತಂದೆಗಿನ್ನ ಶ್ರೇಷ್ಠವಾದ್ದೇನೂ ಇಲ್ಲ. ಅವರೇ ಸರ್ವಸ್ವ ಅಂತ ಹೇಳಿಬಿಟ್ಟು ಇವತ್ತು ಸಾಕ್ಷತೆ ಮಾಡಿದ್ದಾರೆ, ತೋರಿಸಿದ್ದಾರೆ. ತನ್ನ ಹೃದಯ ಅಂತರಾಳದಲ್ಲಿ ತಾಯಿ ತಂದೆಗೆ ಹೆಚ್ಚು ಸ್ಥಾನ ಇದೆ ಅನ್ನೋದನ್ನ ಮಾದರಿಯಾಗಿ ತೋರಿಸಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆ ಸ್ಥಳ ವಿದ್ಯಾವಂತರು ಓದ್ಕೊಳ್ಳೋ ಜಾಗ, ಬಹಳ ಮುಖ್ಯವಾದಂಥ ಸ್ಥಳ ಕೂಡ ನಾನು ನೋಡಿದೆ. ಅತಿ ಪವಿತ್ರವಾದಂಥ ಸ್ಥಳವಾಗಿ ಅದನ್ನು ಮಾಡಿದ್ದಾರೆ. ಜೊತೆಗೆ ಸರ್ಕಾರ ಕೂಡ ಟೂರಿಸಮ್ ಸೆಂಟ್ರನ್ನು ಕೂಡ ಮಾಡಿಕೊಂಡಿದೆ. ಬಹಳ ಸಂತೋಷ ಆಗಿದೆ ಇವತ್ತು ನನಗೆ. ಅವರ ಸವಿನೆನಪು, ಅವರ ಜೊತೆಯಲ್ಲಿ ನಾನು ಇದ್ದಂಥ ಕಾಲದಲ್ಲಿ ಅವ್ರ ಬಗ್ಗೆ ಬಹಳ ಹೋರಾಟ ಮಾಡಿದ್ದೀನಿ. ಅವರ ತೆಗಿಬೇಕಂದಾಗ ನಾನೇ ಲೀಡ್ ಮಾಡಿ 23 ಜನ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ನರಸಿಂಹರಾಯರ ಹತ್ರ. ನರಸಿಂಹರಾಯರು ಪ್ರಧಾನಮಂತ್ರಿ ಇದ್ದಾಗ ಈಗ ಮಾಡ್ತಿದ್ರೆ ಅದೊಂದು ತಯಾರಿ ಆಯಿತು ಗುಂಪು. ಆ ತಯಾರಿಗೆ ಅವಕಾಶ ಕೊಡ ಬಹಳಷ್ಟು ಹೋರಾಟ ಮಾಡಿದ್ದೀನಿ. ಅದು ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ, ಅವ್ರಿಗೊಬ್ಬರಿಗೆ ಗೊತ್ತಿತ್ತು. ಎಲ್ಲ ಜೊತೆಯಲ್ಲಿ ಕರ್ಕೊಂಡೋಗಿ ನರಸಿಂಹರಾಯರು ತೆಲುಗು ಮಾತಾಡ್ತಿದ್ರು. తీసేకేయలేదు. వాళ్ళు బడవుల పరముగా ఉన్నారు.
ರೈತರ ಪರಮಗೌಡನವರು ಯಾವ ಕಾಲಕ್ಕೆ వాళ్ళని ತೀಗುಡಿಸ್ತವೆ ಅಂತ ಹೇಳ್ತಾ ಇದ್ದ ನರಸಿಂಹ ಹತ್ರ ಸೀತಾ ಹೋಗ್ತಾ ಇದ್ದೆ ನಾನು. ನರಸಿಂಹರಾಯರಿಗೆ ಅವ್ರನ್ನ ತೆಗಿಯಕ್ಕಾಗೋದಿಲ್ಲ, ಅವರು ಬಡವರ ಪರವಾಗಿದ್ದಾರೆ, ರೈತರ ಪರವಾಗಿದೆ, ಯಾವ ಕಾಲಕ್ಕೂ ಅವ್ರನ್ನ ತೆಗಿಗೂಡುವಂತ ಹೋರಾಟ ಮಾಡಿದಂಥವನ್ನ ಅವರು ಋಣದಲ್ಲಿದ್ದೀವಿ. ಅವರ ಆಶೀರ್ವಾದದಿಂದ ಇವತ್ತು ಸಾಕಷ್ಟು ಜನಕ್ಕೆ ನಾನು ಸಹಾಯ ಮಾಡುವಂಥ ಶಕ್ತಿಯನ್ನು ಭಗವಂತ ನನಗೆ ಕೊಟ್ಟಿದ್ದಾರೆ. ನಾನು ಸದಾ ಅವರ ಸಿದ್ಧಾಂತಗಳಲ್ಲಿ ಯಾವ ರೀತಿ ಅವರು ಸಮಾಜ ಸೇವೆ ಮಾಡ್ಕೊಂಬಂದಿದ್ರಿ ಅದನ್ನು ಮೈಗೂಡಿಸಿಕೊಂಡು ಕೆಲಸ ಮಾಡ್ತೀನಿ. ವಿಶೇಷವಾಗಿ ಈ ಕುಟುಂಬಕ್ಕೆ ನಾನು ಸರ್ವಂತ ಒಬ್ಬ ಸೇವಕನಾಗಿ ಕೆಲಸ ಮಾಡ್ತೀನಿ, ನನ್ನನ್ನು ಉಪಯೋಗಿಸ್ಕೊಳ್ಳಿ ಅಂತ ಮಧುಬಂಗಾರಪ್ಪನವ್ರಿಗೆ ಹೇಳ್ತಾ ಅವರಿಗೆ ಶುಭವಾಗಲಿ, ಅವರ ಭವಿಷ್ಯ ಉಜ್ವಲವಾಗಲಿ, ಅದೆಲ್ಲಕ್ಕೂ ಕೂಡ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಆ ತಾಯಿ ತಂದೆ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತೇಳಿ ನಾನು ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.